ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಎಂ.ಎ. ಉಮೇಶ್ ಬಾಬು. ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ್ಣ ಪ್ರೌಢಶಾಲೆ ಬೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಈ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 2ರಲ್ಲಿ ಬರುವಂತಹ ಭೂಗೋಳ ವಿಭಾಗದಲ್ಲಿನ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಈ ಅಧ್ಯಾಯವನ್ನ ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ. ಮಕ್ಕಳೇ, ಈ ಒಂದು ಅಧ್ಯಾಯದಲ್ಲಿ ನಾವು ಈ ದಿನ ಖನಿಜಗಳ ಅರ್ಥ ಮತ್ತು ಪ್ರಾಮುಖ್ಯತೆ, ಭಾರತದ ಪ್ರಮುಖ ಖನಿಜಗಳು ಮತ್ತು ಅವುಗಳ ಉತ್ಪತ್ತಿ, ಭಾರತದಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಖನಿಜಗಳ ಹಂಚಿಕೆ ಮತ್ತು ಉತ್ಪಾದನೆ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ತೀವಿ. ಶಕ್ತಿ ಸಂಪನ್ಮೂಲಗಳ ಅರ್ಥ, ಅವುಗಳ ಪ್ರಾಮುಖ್ಯತೆ, ಸಾಂಪ್ರದಾಯಿಕ ಶಕ್ತಿಯ ಮೂಲಗಳು ಯಾವುವು, ಕಲ್ಲಿದ್ದಲು, ಪೆಟ್ರೋಲಿಯಂ, ಪರಮಾಣು ಶಕ್ತಿ. ನಂತರ ಭಾರತದಲ್ಲಿ ವಿದ್ಯುತ್ ಶಕ್ತಿಯ ಅಭಾವ ಮತ್ತು ಪರಿಹಾರ. ಈ ವಿಷಯಗಳನ್ನ ಇಂದಿನ ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಲಿದ್ದೇವೆ. ಮಕ್ಕಳೇ, ಏನು ಖನಿಜ ಅಂತಂದ್ರೆ ಏನಕ್ಕೆ ಬೇಕು ಖನಿಜಗಳು? ಯಾವುಗಳನ್ನು ನಾವು ಖನಿಜಗಳು ಅಂತ ಕರಿತೀವಿ? ಅವುಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಾವು ತಿಳಿಯೋದಾದ್ರೆ, ಈ ಖನಿಜ ಅನ್ನುವಂಥದ್ದು ನಿಸರ್ಗದತ್ತವಾಗಿ ಸಿಗುವಂತಹ ಒಂದು ಸಂಪನ್ಮೂಲ. ಇದು ಯಾವುದೇ ರೀತಿಯಾದ ಈ ಒಂದು ಖನಿಜಕ್ಕೆ ಯಾವುದೇ ರೀತಿಯಾದಂತಹ ಜೀವ ಇಲ್ಲ. ಅಜೈವಿಕ ಮೂಲಧಾತುವಾಗಿದ್ದಂತಹ ಇದು ನಿಗದಿತವಾದಂತಹ ರಾಸಾಯನಿಕ ಸಂಯೋಜನೆ ಮತ್ತೆ ಭೌತಿಕ ಗುಣಗಳನ್ನ ಹೊಂದಿರುವಂತಹ ಒಂದು ವಸ್ತು. ಉದಾಹರಣೆಗೆ ಪ್ರಕೃತಿಯಲ್ಲಿ ಸಿಗುವಂತಹ ಖನಿಜಗಳಾದಂತಹ ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಬಾಕ್ಸೈಟ್ ಇತ್ಯಾದಿಗಳು ಈ ಖನಿಜಗಳಿಗೆ ಉದಾಹರಣೆ. ಭೂಮಿಯಿಂದ ಖನಿಜಗಳನ್ನ ಹೊರತೆಗೆಯುವಂತಹ ಕಾರ್ಯವನ್ನೇ ಗಣಿಗಾರಿಕೆ ಅಂತ ಹೇಳ್ತಾರೆ. ಭೂಮಿಯ ಗರ್ಭದಲ್ಲಿ ಅಥವಾ ಭೂ ಅಂತರಾಳದಲ್ಲಿ ಇರುವಂತಹ ಈ ಖನಿಜಗಳನ್ನ ಹೊರತೆಗೆಯುವಂತಹ ಕಾರ್ಯಕ್ಕೆ ಗಣಿಗಾರಿಕೆ ಅಂತ ಹೇಳ್ಕರಿತೀವಿ. ಖನಿಜಗಳು ಪ್ರಕೃತಿಯ ಕೊಡುಗೆ. ಸ್ವಾಭಾವಿಕವಾಗಿ ಇವು ಮನುಷ್ಯನಿಗೆ ಪ್ರಕೃತಿ ಕೊಟ್ಟಂತಹ ಕೊಡುಗೆಯಾಗಿರುತ್ತದೆ. ದೇಶವೊಂದರ ಸಮೃದ್ಧಿಯಲ್ಲಿ ಈ ಒಂದು ಖನಿಜಗಳ ಪಾತ್ರ ಬಹಳ ಮಹತ್ವದ್ದು. ಅವು ಕೈಗಾರಿಕೆ, ನಿರ್ಮಾಣ ಕಾರ್ಯ, ಸಾರಿಗೆ, ಸಂಪರ್ಕಗಳ ಪ್ರಗತಿ, ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮಗಳ ಪ್ರಗತಿಗೆ ಹೆಚ್ಚು ಉಪಯುಕ್ತವಾಗಿರುವಂತಹ ಈ ಒಂದು ಖನಿಜಗಳು. ಇನ್ನೂ ಕೆಲವು ಖನಿಜಗಳಂತೂ ಆರ್ಥಿಕ ಮೌಲ್ಯಗಳುಳ್ಳದ್ದಾಗಿದ್ದು ಇವು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೂ ಸಹ ಪರಿಣಾಮವನ್ನ ಬೀರುತ್ತವೆ. ಆರ್ಥಿಕ ಮೌಲ್ಯವುಳ್ಳಂತಹ ಖನಿಜಗಳನ್ನು ನಾವು ಯಾವುದನ್ನ ಗುರುತಿಸ್ತೀವಿ ಅಂತಂದ್ರೆ ಚಿನ್ನ, ವಜ್ರ ಇತ್ಯಾದಿ ಮೌಲ್ಯವುಳ್ಳಂತವು. ಇವುಗಳ ಜೊತೆಗೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಬಾಕ್ಸೈಟ್ ಮುಂತಾದವು ಭಾರತದ ವಿವಿಧ ನೈಸರ್ಗಿಕ ಸಂಪತ್ತುಗಳಾಗಿರುವಂತಹವಾಗಿವೆ. ನಂತರ ಪ್ರಮುಖವಾದಂತಹ ಖನಿಜಗಳನ್ನು ನಾವು ಗುರುತಿಸೋದಾದ ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಖನಿಜಗಳನ್ನು ನಾವು ತಿಳಿಯೋದಾದ್ರೆ, ಯಾವ್ಯಾವ ಖನಿಜಗಳು ನಮ್ಮಲ್ಲಿ ಸಿಗುತ್ತವೆ, ಲಭ್ಯ ಇದೆ? ನಮ್ಮಲ್ಲಿ ಸಿಗುವಂತಹ ಪ್ರಮುಖವಾದಂತಹ ಖನಿಜಗಳನ್ನು ನಾವು ತಿಳಿಯೋದಾದ್ರೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಬಾಕ್ಸೈಟ್, ಅಬ್ರಕ ಮುಂತಾದಂತಹ ಖನಿಜಗಳು ಯಥೇಚ್ಛವಾಗಿ ಸಿಗುತ್ತವೆ. ಮೊದಲನೇದಾಗಿ ಕಬ್ಬಿಣದ ಅದಿರು. ಇದೊಂದು ಕಬ್ಬಿಣಾಂಶವುಳ್ಳ ಲೋಹ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯಲ್ಲಿ ಅತಿ ಪ್ರಮುಖವಾದಂತಹ ಕಚ್ಚಾ ವಸ್ತು ಈ ಒಂದು ಕಬ್ಬಿಣದ ಅದಿರು. ಭಾರತದಲ್ಲಿ ಅಪಾರವಾದಂತಹ ಕಬ್ಬಿಣದ ಅದಿರು ನಿಕ್ಷೇಪವನ್ನ ನಾವು ಕಾಣಬಹುದು. ಅದು ಅನೇಕ ರಾಜ್ಯಗಳಲ್ಲಿ ಕಂಡುಬರುತ್ತೆ. ಆದರೆ ಕೆಲವು ರಾಜ್ಯಗಳಲ್ಲಿ ಈ ಒಂದು ಕಬ್ಬಿಣದ ಅದಿರಿನ ನಿಕ್ಷೇಪ ಯಥೇಚ್ಛವಾಗಿದೆ. ಉದಾಹರಣೆಗೆ ಭಾರತದ ಒಡಿಶಾ,
ಕರ್ನಾಟಕ, ಛತ್ತೀಸ್ಗಢ, ಜಾರ್ಖಂಡ್, ತೆಲಂಗಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಇಲ್ಲಿ ವಿಶಾಲವಾದಂತಹ ಮತ್ತು ಯಥೇಚ್ಛವಾದಂತಹ ಕಬ್ಬಿಣದ ಅದಿರಿನ ನಿಕ್ಷೇಪಗಳನ್ನು ನಾವು ಕಾಣ್ತೀವಿ. ಇವು ಭಾರತದ ಪ್ರಮುಖ ಕಬ್ಬಿಣದ ಅದಿರು ಉತ್ಪಾದಿಸುವ ರಾಜ್ಯಗಳಾಗಿವೆ. ಒಡಿಶಾ ರಾಜ್ಯ ಭಾರತದಲ್ಲಿಯೇ ಅತ್ಯಧಿಕವಾದಂತಹ ಕಬ್ಬಿಣದ ಅದಿರು ಉತ್ಪಾದಿಸುವಂತಹ ರಾಜ್ಯ ಆಗಿದ್ದು, ಈ ರಾಜ್ಯದ ಕಬ್ಬಿಣದ ಅದಿರು ನಿಕ್ಷೇಪಗಳು ಹೆಚ್ಚಾಗಿ ಮಯೂರ್ಭಂಜ್ ಪ್ರದೇಶಗಳು, ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂತಹ ಕಲ್ಲಿದ್ದಲಿನ ಗಣಿಗಾರಿಕೆ ಇರುವಂತಹ ಪ್ರದೇಶಗಳು ಮಯೂರ್ಭಂಜ್, ಕಿಯೋಂಜರ್, ಸುಂದರ್ಗಢ್ ಮತ್ತು ಕಟಕ್ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ದೊರೆಯುತ್ತವೆ. ಇನ್ನ ಛತ್ತೀಸ್ಗಢ ರಾಜ್ಯದ ಬಸ್ತಾರ್, ದುರ್ಗ್, ಜಬಲ್ಪುರ ಇವು, ಜಾರ್ಖಂಡ್ ರಾಜ್ಯದಲ್ಲಿ ಸಿಂಗಪೂರ್, ಪಲಮಾವು, ದನ್ಗಾಟ್ ಮತ್ತೆ ಹಜಾರಿಬಾಗ್ ಇಲ್ಲಿ, ಕರ್ನಾಟಕದ ಸಂಡೂರು, ಹೊಸಪೇಟೆ, ಕೆಮ್ಮಣ್ಣುಗುಂಡಿ, ಕುದುರೆಮುಖ ಈ ಭಾಗಗಳಲ್ಲಿ, ಜೊತೆಗೆ ಇತರೆ ಪ್ರಮುಖ ಕಬ್ಬಿಣ ನಿಕ್ಷೇಪಗಳು ಸಹ ನಾವು ಕಾಣಬಹುದು. ಈ ರಾಜ್ಯಗಳಷ್ಟೇ ಅಲ್ಲದೆ ಗೋವಾ, ತಮಿಳುನಾಡು, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶಗಳಲ್ಲಿಯೂ ಸಹ ಕಬ್ಬಿಣದ ಅದಿರಿನ ನಿಕ್ಷೇಪಗಳನ್ನು ನಾವು ಕಾಣಬಹುದು. ಭಾರತ ಪ್ರಪಂಚದ 4ನೆಯ ಪ್ರಮುಖವಾದಂತಹ ಕಬ್ಬಿಣದ ಅದಿರು ಉತ್ಪಾದಿಸುವಂತಹ ಅಥವಾ ಸಿಗುವಂತಹ ದೇಶ ಆಗಿದೆ. ಇದು ಭಾರತ ತನ್ನ ಒಟ್ಟು ಕಬ್ಬಿಣದ ಅದಿರಿನ ಉತ್ಪಾದನೆಯ 35% ಭಾಗವನ್ನ ತನ್ನ ದೇಶದಲ್ಲಿರುವಂತಹ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೆ ಉಪಯೋಗ ಮಾಡಿಕೊಳ್ಳುತ್ತಾ ಉಳಿದಂತಹ ಹೆಚ್ಚಿನ ಭಾಗವನ್ನ ಬೇರೆ ದೇಶಗಳಿಗೆ ರಫ್ತು ಮಾಡುವುದು. ನಂತರ ಮ್ಯಾಂಗನೀಸ್ ಅದಿರು, ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಮಿಶ್ರಲೋಹ. ಮ್ಯಾಂಗನೀಸ್ ಅದಿರು ಇದನ್ನ ಹೆಚ್ಚಾಗಿ ಉಕ್ಕು ತಯಾರಿಸಲು ಉಪಯೋಗಿಸಲಾಗುತ್ತದೆ. ಅಲ್ಲದೆ ಬ್ಯಾಟರಿಗಳ ಉತ್ಪಾದನೆ, ಬಣ್ಣ, ಗಾಜು, ಪಿಂಗಾಣಿ ವಸ್ತುಗಳ ತಯಾರಿಕೆ, ಕ್ಯಾಲಿಕೋ ವಸ್ತುಗಳ ತಯಾರಿಕೆ, ಪ್ರಿಂಟಿಂಗ್ಗಳಲ್ಲೂ ಸಹ ಈ ಮ್ಯಾಂಗನೀಸ್ ಅದಿರನ್ನ ಬಳಸಲಾಗುತ್ತದೆ. ಪ್ರಪಂಚದಲ್ಲಿ ಮ್ಯಾಂಗನೀಸ್ ಉತ್ಪಾದಿಸುವ ಮತ್ತು ರಫ್ತು ಮಾಡುವ ದೇಶಗಳಲ್ಲಿ ಭಾರತವೂ ಸಹ ಒಂದಾಗಿದೆ. ಭಾರತದಲ್ಲಿ ಈ ಮ್ಯಾಂಗನೀಸ್ ಅದಿರಿನ ನಿಕ್ಷೇಪಗಳನ್ನು ನಾವು ಒಡಿಶಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈ ಒಂದು ಗಣಿಗಾರಿಕೆಯನ್ನು ನಾವು ಕಾಣ್ತೀವಿ. ಇವುಗಳಲ್ಲಿ ಒಡಿಶಾ ದೇಶವು ಭಾರತದಲ್ಲಿ ಅತ್ಯಧಿಕ ಮ್ಯಾಂಗನೀಸ್ ಉತ್ಪಾದನೆಯನ್ನು ಮಾಡುವಂತಹ ದೇಶ ಅಥವಾ ನಿಕ್ಷೇಪಗಳನ್ನು ಹೊಂದಿರುವಂತಹ ರಾಜ್ಯ ಆಗಿದೆ ಭಾರತ ದೇಶದಲ್ಲಿ. ಈ ರಾಜ್ಯದ ಸುಂದರ್ಗಢ್, ಯಾವುದು ಒಡಿಶಾ ರಾಜ್ಯದ ಸುಂದರ್ಗಢ್, ಕಾಲಹಂಡಿ ಮತ್ತೆ ಕೋರಾಪುಟ್ ಜಿಲ್ಲೆಗಳಲ್ಲಿ ಉತ್ತಮ ದರ್ಜೆಯ ಮ್ಯಾಂಗನೀಸ್ ನಿಕ್ಷೇಪಗಳು ದೊರೆಯುತ್ತವೆ. ಇವಲ್ಲದೆ ಭಾರತದ ಮಹಾರಾಷ್ಟ್ರದ ನಾಗಪುರ, ಭಂಡಾರ, ರತ್ನಗಿರಿ, ಮಧ್ಯಪ್ರದೇಶದ ಬಾಲ್ಘಾಟ್, ಚಿಂದ್ವಾರ, ಜಬಲ್ಪುರ ಮತ್ತು ದಿವಾಸ್ಗಳಲ್ಲಿ, ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ, ಶಿವಮೊಗ್ಗ, ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳು ಸಹ ಭಾರತದ ಇತರ ಮುಖ್ಯ ಮ್ಯಾಂಗನೀಸ್ ಉತ್ಪಾದಿಸುವಂತಹ ಭಾಗಗಳಾಗಿವೆ. ಜೊತೆಗೆ ತೆಲಂಗಾಣ, ರಾಜಸ್ಥಾನ, ಗುಜರಾತ್, ಜಾರ್ಖಂಡ್ ಮತ್ತೆ ಬಿಹಾರ ರಾಜ್ಯಗಳಲ್ಲಿಯೂ ಸಹ ಮ್ಯಾಂಗನೀಸ್ ಉತ್ಪಾದನೆಯಾಗುತ್ತಿರುವುದನ್ನು ನಾವು ಉಲ್ಲೇಖಿಸಬಹುದು.
ಪ್ರಪಂಚದಲ್ಲಿ ಭಾರತವು 5ನೆಯ ಪ್ರಮುಖ ಮ್ಯಾಂಗನೀಸ್ ಉತ್ಪಾದಿಸುವಂತಹ ದೇಶ. ಭಾರತ ತನ್ನ ಉಳಿಕೆ ಮ್ಯಾಂಗನೀಸ್ ಅನ್ನ ವಿಶ್ವದ ರಾಷ್ಟ್ರಗಳಾದಂತಹ ಜಪಾನ್, ಬ್ರಿಟನ್, ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಬೆಲ್ಜಿಯಂ ದೇಶಗಳಿಗೆ ರಫ್ತು ಮಾಡಿದೆ. ನಂತರ ಮತ್ತೊಂದು ಬಾಕ್ಸೈಟ್. ಇದು ಬಾಕ್ಸೈಟ್ ಅಲ್ಯೂಮಿನಿಯಂ ಲೋಹ ತಯಾರಿಕೆಗೆ ಅಗತ್ಯವಾದಂತಹ ಮುಖ್ಯವಾದ ಕಚ್ಚಾ ವಸ್ತು. ಭಾರತದಲ್ಲಿ ಅಪಾರವಾದಂತಹ ಬಾಕ್ಸೈಟ್ನ ನಿಕ್ಷೇಪಗಳು ಕಂಡುಬರುತ್ತವೆ. ಅದು ಹೆಚ್ಚಾಗಿ ಭಾರತದ ಒಡಿಶಾ, ಗುಜರಾತ್, ಜಾರ್ಖಂಡ್, ಮಹಾರಾಷ್ಟ್ರ, ಛತ್ತೀಸ್ಗಢ, ತಮಿಳುನಾಡು ಮತ್ತೆ ಮಧ್ಯಪ್ರದೇಶಗಳಲ್ಲಿ ಈ ಒಂದು ಬಾಕ್ಸೈಟ್ನ ನಿಕ್ಷೇಪಗಳು ಹಂಚಿಕೆಯಾಗಿರುವುದನ್ನು ನಾವು ಕಾಣಬಹುದು. ಒಡಿಶಾ ರಾಜ್ಯವು ಭಾರತದಲ್ಲಿಯೇ ಅತ್ಯಧಿಕವಾದಂತಹ ಬಾಕ್ಸೈಟ್ ನಿಕ್ಷೇಪವನ್ನ ಮತ್ತು ಉತ್ಪಾದನೆಯನ್ನ ಮಾಡುವುದರಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದೆ. ಈ ರಾಜ್ಯದ ಬಾಕ್ಸೈಟ್ ನಿಕ್ಷೇಪಗಳು ಹೆಚ್ಚಾಗಿ ಕಾಲಹಂಡಿ, ಕೋರಾಪುಟ್, ಸುಂದರ್ಗಢ ಮತ್ತು ಸಂಬಲ್ಪುರ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿರುವುದನ್ನು ನಾವು ಕಾಣ್ತೀವಿ. ಛತ್ತೀಸ್ಗಢನ ಬಿಲಾಸ್ಪುರ, ದುರ್ಗ್, ಸುರ್ಗಜಾ ಮತ್ತು ರಾಯ್ಗಲ್, ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ, ಕೊಲ್ಲಾಪುರ, ಠಾಣೆ ಮತ್ತು ಸತಾರ ಈ ಪ್ರದೇಶಗಳು, ಜಾರ್ಖಂಡ್ ರಾಜ್ಯದ ರಾಂಚಿ, ಲೋಹರ್ಡಾಗ ಮತ್ತು ಪಲಮಾವ್ ಈ ಪ್ರದೇಶಗಳು, ಗುಜರಾತ್ನ ಚಾಮನಗರ, ಜುನಾಗಢ, ಕೇಡಾ, ಭಾವನಗರ, ಮಧ್ಯಪ್ರದೇಶದ ಶಹದೋಲ್, ಮಂಡಲ ಮತ್ತು ಬಾಲ್ಘಾಟ್, ಆಂಧ್ರ ಪ್ರದೇಶದ ಗೋದಾವರಿ ಮತ್ತು ವಿಶಾಖಪಟ್ಟಣ, ತಮಿಳುನಾಡಿನ ಸೇಲಂ ಮತ್ತು ನೀಲಗಿರಿ, ಕರ್ನಾಟಕದ ಉತ್ತರ ಕನ್ನಡ, ಬೆಳಗಾವಿ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಬಾಕ್ಸೈಟ್ ನಿಕ್ಷೇಪಗಳು ಕಂಡುಬರುತ್ತವೆ. ಇವು ಭಾರತದಾದ್ಯಂತ ಇರುವಂತಹ ಬಾಕ್ಸೈಟಿನ ನಿಕ್ಷೇಪಗಳಾಗಿವೆ. ನಂತರ ಅಬ್ರಕ ಪ್ರಮುಖ ಅಲೋಹ ಖನಿಜ. ಇದನ್ನ ಬಹಳ ತೆಳುವಾದ ಆಳೆಗಳಾಗಿ ವಿಭಜಿಸಬಹುದು. ಇವು ಪಾರದರ್ಶಕವು ಮತ್ತು ಶಾಖ ನಿರೋಧಕ ಗುಣಗಳನ್ನ ಹೊಂದಿದೆ. ಇವುಗಳನ್ನ ಹೆಚ್ಚಾಗಿ ವಿದ್ಯುತ್ ಉಪಕರಣಗಳ ತಯಾರಿಕೆಯ ಉದ್ಯಮ, ಟೆಲಿಫೋನ್, ವಿಮಾನಗಳ ತಯಾರಿಕೆ, ನಂತರ ಸ್ವಚಾಲನ ವಾಹನ ಕೈಗಾರಿಕೆ ಮತ್ತೆ ನಿಸ್ತಂತು ಸಂಪರ್ಕ ಮಾಧ್ಯಮಗಳಲ್ಲಿ ಇದನ್ನ ಬಳಕೆ ಮಾಡಲಾಗುತ್ತದೆ. ಯಾವುದನ್ನ? ಅಬ್ರಕವನ್ನ. ಅಬ್ರಕದ ನಿಕ್ಷೇಪಗಳು ದೇಶದಾದ್ಯಂತ ವ್ಯಾಪಕವಾಗಿ ಹರಡಿಕೊಂಡಿವೆ. ಯಾವ ರಾಜ್ಯಗಳಲ್ಲಿ ಅಬ್ರಕದ ನಿಕ್ಷೇಪಗಳನ್ನು ನಾವು ಕಾಣ್ತೀವಿ ಭಾರತದಲ್ಲಿ ಅಂತಂದ್ರೆ ಆಂಧ್ರ ಪ್ರದೇಶ, ರಾಜಸ್ಥಾನ, ಜಾರ್ಖಂಡ್ ಮತ್ತು ಬಿಹಾರ ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಆಂಧ್ರ ಪ್ರದೇಶ ರಾಜ್ಯವೊಂದೇ ಭಾರತದಲ್ಲಿಯೇ ಅತಿ ಹೆಚ್ಚು ಅಬ್ರಕ ಉತ್ಪಾದಿಸುವ ರಾಜ್ಯ. ಈ ರಾಜ್ಯದಲ್ಲಿ ಅಬ್ರಕದ ನಿಕ್ಷೇಪಗಳು ಪ್ರಮುಖವಾಗಿ ನೆಲ್ಲೂರು, ಕೃಷ್ಣ, ವಿಶಾಖಪಟ್ಟಣ, ಗೋದಾವರಿ ಮತ್ತೆ ಅನಂತಪುರ ಜಿಲ್ಲೆಗಳಲ್ಲಿ ದೊರೆಯುತ್ತವೆ. ರಾಜಸ್ಥಾನವು ಭಾರತದ 2ನೇ ಮುಖ್ಯ ಅಬ್ರಕ ಉತ್ಪಾದಿಸುವಂತಹ ರಾಜ್ಯ. ಇಲ್ಲಿ ಅಬ್ರಕವು ಜೈಪುರ, ಅಜ್ಮೀರ್, ಬಿಲ್ವಾರ ಮತ್ತು ಉದಯಪುರ ಜಿಲ್ಲೆಗಳಲ್ಲಿ ದೊರೆಯುತ್ತೆ. ಜಾರ್ಖಂಡ್ನ ಹಜಾರಿಬಾಗ್, ಧನ್ಬಾದ್, ಪಲಮಾವು, ರಾಂಚಿ ಮತ್ತು ಸಿಂಗಪುರ್ ಈ ಪ್ರದೇಶಗಳು.
ಬಿಹಾರ ರಾಜ್ಯದ ಗಯಾ, ಮುಂಗೈ ಮತ್ತು ಭಾಗಲ್ಪುರ ಜಿಲ್ಲೆಗಳು ದೇಶದ ಪ್ರಮುಖ ಅಬ್ರಕ ನಿಕ್ಷೇಪವುಳ್ಳಂತಹ ಭಾಗಗಳಾಗಿವೆ. ಇವಲ್ಲದೆ ಇನ್ನೂ ಸ್ವಲ್ಪ ಮಟ್ಟಿಗೆ ದೇಶದ ಇತರೆ ರಾಜ್ಯಗಳಾದಂತಹ ಗುಜರಾತ್, ಮಹಾರಾಷ್ಟ್ರ, ಒಡಿಶಾ, ಕರ್ನಾಟಕ, ತಮಿಳುನಾಡು, ಛತ್ತೀಸ್ಗಢ ರಾಜ್ಯಗಳಲ್ಲಿ ಸಹ ಅಬ್ರಕದ ಲಭ್ಯತೆಯನ್ನು ನಾವು ಕಾಣಬಹುದು. ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಅಬ್ರಕ ಉತ್ಪಾದಿಸುವ ಮತ್ತು ರಫ್ತು ಮಾಡುವ ರಾಷ್ಟ್ರ ಆಗಿದ್ದು, ಹಲವು ರಾಷ್ಟ್ರಗಳಲ್ಲಿ ಕೃತಕ ಅಬ್ರಕವನ್ನ ಉತ್ಪಾದಿಸಿಕೊಳ್ಳುತ್ತಿರುವುದರಿಂದ ಇತ್ತೀಚೆಗೆ ಭಾರತದ ಅಬ್ರಕದ ರಫ್ತು ಪ್ರಮಾಣ ಕಡಿಮೆಯಾಗಿರುವುದನ್ನು ಗಮನಿಸಬಹುದಾಗಿದೆ. ನಂತರ ಶಕ್ತಿಯ ಸಂಪನ್ಮೂಲಗಳು. ಯಾವುವು ಶಕ್ತಿ ಸಂಪನ್ಮೂಲಗಳು? ಶಕ್ತಿ ಸಂಪನ್ಮೂಲಗಳು ಅಂದರೆ ಅವುಗಳ ಅರ್ಥ ಮತ್ತು ಮಹತ್ವವನ್ನು ನಾವು ಕಾಣ್ತೀವಿ. ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅಗತ್ಯವಾಗಿರುವಂತಹ ಸಂಪನ್ಮೂಲಗಳನ್ನ ಶಕ್ತಿ ಸಂಪನ್ಮೂಲಗಳು ಅಂತ ಕರಿತೀವಿ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಜನರ ಜೀವನ ಮಟ್ಟದ ಸುಧಾರಣೆಗೆ ಶಕ್ತಿ ಸಂಪನ್ಮೂಲಗಳು ಅತ್ಯಗತ್ಯ. ದೇಶದ ಕೈಗಾರಿಕೆಗಳ ಬೆಳವಣಿಗೆ, ಕೃಷಿ, ವಾಣಿಜ್ಯೋದ್ಯಮ, ಸಾರಿಗೆ, ಸಂಪರ್ಕ ಮೊದಲಾದವುಗಳ ಪ್ರಗತಿಯಲ್ಲಿ ಶಕ್ತಿ ಸಂಪನ್ಮೂಲಗಳ ಪಾತ್ರ ಪ್ರಮುಖವಾದದ್ದು. ಶಕ್ತಿ ಸಂಪನ್ಮೂಲಗಳನ್ನ ಅವುಗಳ ಸ್ವರೂಪವನ್ನಾಧರಿಸಿ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಶಕ್ತಿಯ ಸಂಪನ್ಮೂಲಗಳೆಂದು ವಿಂಗಡಿಸಬಹುದು. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಇತ್ಯಾದಿಗಳು ಸೇರುತ್ತವೆ. ಇವುಗಳಲ್ಲಿ ಬಹಳಷ್ಟು ಮುಗಿದು ಹೋಗುವಂತವುಗಳಾಗಿವೆ. ಬಹಳಷ್ಟು ಶಕ್ತಿ ಸಂಪನ್ಮೂಲಗಳು ಮುಗಿದು ಹೋಗಬಲ್ಲವುಗಳಾಗಿವೆ. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಲ್ಲಿ ಸೌರಶಕ್ತಿ, ಪವನ ಶಕ್ತಿ, ಭೂಪರವಿಳಿತ ಶಕ್ತಿ, ಭೂಗರ್ಭ ಶಕ್ತಿ, ಜೈವಿಕ ಅನಿಲ ಮೊದಲಾದವುಗಳು ಸೇರುತ್ತವೆ. ಭಾರತವು ತನ್ನ ವಿದ್ಯುತ್ ಅಭಾವದ ಸಮಸ್ಯೆ ನಿವಾರಣೆಗೆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಿದೆ. ಮೊದಲನೇದಾಗಿ ಕಲ್ಲಿದ್ದಲು. ಕಲ್ಲಿದ್ದಲಿನ ಪ್ರಾಮುಖ್ಯತೆ ಮತ್ತು ದೇಶದಲ್ಲಿ ಕಲ್ಲಿದ್ದಲಿನ ಹಂಚಿಕೆ ಎಲ್ಲೆಲ್ಲ ಇದೆ ಅನ್ನುವಂಥದ್ದನ್ನು ತಿಳಿಯಿರಿ. ಕಲ್ಲಿದ್ದಲು ಸಸ್ಯಾವಶೇಷವುಳ್ಳ ಇಂಧನ ಖನಿಜ. ಸಾವಿರಾರು ವರ್ಷಗಳ ಹಿಂದೆ ಭೂಗರ್ಭದಲ್ಲಿ ಹುದುಗಿ ಹೋಗಿದ್ದ ಸಸ್ಯಾವಶೇಷವು ಅಧಿಕ ಉಷ್ಣಾಂಶ ಮತ್ತು ಒತ್ತಡಗಳಿಂದ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡಿದೆ ಅಂತೇಳಿ ಸಂಶೋಧನೆಗಳು ಉಲ್ಲೇಖಿಸುತ್ತವೆ. ಹೀಗಾಗಿ ಕಲ್ಲಿದ್ದಲಿನಲ್ಲಿ ಹೆಚ್ಚು ಇಂಗಾಲವು ಸಂಯೋಜನೆಯಾಗಿರುತ್ತದೆ. ಈ ಕಲ್ಲಿದ್ದಲಿನ ಪ್ರಾಮುಖ್ಯತೆ ಏನು? ಕಲ್ಲಿದ್ದಲು ಭಾರತದ ಪ್ರಮುಖ ಶಕ್ತಿ ಸಂಪನ್ಮೂಲಗಳಲ್ಲಿ ಒಂದಾಗಿದೆ. ದೇಶದಲ್ಲಿ ಬಳಕೆಯಾಗುವ ಒಟ್ಟು ವಿದ್ಯುತ್ ಶಕ್ತಿಯ 67% ಭಾಗದ ವಿದ್ಯುತ್ ಶಕ್ತಿ ಕಲ್ಲಿದ್ದಲಿನಿಂದ ಉತ್ಪತ್ತಿಯಾದಂತಹ ಶಕ್ತಿಯಾಗಿದೆ. ಕಲ್ಲಿದ್ದಲಿನಿಂದ ಅನೇಕ ಉಪವಸ್ತುಗಳು ಸಹ ದೊರೆಯುತ್ತವೆ. ಉದಾಹರಣೆಗೆ ಅಮೋನಿಯಾ, ಕೋಲ್ಟಾರ್, ಕೋಲ್ ಗ್ಯಾಸ್, ಬಿಂಜಾಲ್, ನ್ಯಾಪ್ತಾ, ಸಬ್ಜರ್ ಇತ್ಯಾದಿ. ಇವುಗಳನ್ನ ವಿವಿಧ ಕೈಗಾರಿಕೆಗಳ ಕಚ್ಚಾ ವಸ್ತುಗಳಾಗಿ ಬಳಕೆ ಮಾಡಲಾಗುವುದು. ಉದಾಹರಣೆಗೆ ಬಣ್ಣ, ಪ್ಲಾಸ್ಟಿಕ್, ಕೃತಕವಾದಂತಹ ನಾರು, ಕೃತಕ ರಬ್ಬರ್ ಇವುಗಳ ಉತ್ಪಾದನೆಯಲ್ಲಿ ಕಲ್ಲಿದ್ದಲಿನ ಉಪವಸ್ತುಗಳನ್ನ ಕಚ್ಚಾ ವಸ್ತುಗಳಾಗಿ ಬಳಕೆ ಮಾಡಲಾಗಿದೆ. ಭಾರತದಲ್ಲಿ ಕಲ್ಲಿದ್ದಲು ನಿಕ್ಷೇಪವು 2 ಯುಗಗಳಿಗೆ ಸಂಬಂಧಿಸಿದೆ. ಹೀಗಾಗಿ ಗೋಂಡ್ವಾನ ಮತ್ತು ಟರ್ಷಿಯನ್ ಕಲ್ಲಿದ್ದಲಿನ ನಿಕ್ಷೇಪವೆಂದು ವಿಂಗಡಿಸಲಾಗಿದೆ. ಟರ್ಷಿಯರಿ ಕಲ್ಲಿದ್ದಲಿನ ನಿಕ್ಷೇಪಗಳು ಅಂತ ವಿಂಗಡಿಸಲಾಗಿದೆ. ಆದರೆ ಗೋಂಡ್ವಾನ ಕಲ್ಲಿದ್ದಲು ನಿಕ್ಷೇಪವುಳ್ಳ ಪ್ರದೇಶ ವಿಶಾಲವಾದುದು ಹಾಗೂ ಪ್ರಮುಖವಾದುದಾಗಿದೆ. ದೇಶದಲ್ಲಿ
ಕಲ್ಲಿದ್ದಲಿನ ಹಂಚಿಕೆ ಮತ್ತು ಉತ್ಪಾದನೆಯನ್ನು ನಾವು ತಿಳಿಯುವುದಾದರೆ ಭಾರತದಲ್ಲಿ ಕಲ್ಲಿದ್ದಲು ನಿಕ್ಷೇಪವು ಹೆಚ್ಚಾಗಿ ಕೆಲವು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಉದಾಹರಣೆಗೆ ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣ, ಪಶ್ಚಿಮ ಬಂಗಾಳ, ಇಲ್ಲಿ ಈ ಒಂದು ಕಲ್ಲಿದ್ದಲಿನ ನಿಕ್ಷೇಪಗಳನ್ನು ಕಾಣ್ತೀವಿ. ಈ ರಾಜ್ಯಗಳು ಭಾರತದ ಒಟ್ಟು ಕಲ್ಲಿದ್ದಲು ನಿಕ್ಷೇಪದಲ್ಲಿ 96% ಭಾಗವನ್ನ ಹೊಂದಿದೆ. ಅಷ್ಟೇ ಇವಲ್ಲದೆ ಭಾರತದ ಇತರ ರಾಜ್ಯಗಳಾದಂತಹ ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್ ಇಲ್ಲೂ ಸಹ ಕಲ್ಲಿದ್ದಲು ನಿಕ್ಷೇಪಗಳು ಕಂಡುಬರುತ್ತವೆ. ಪ್ರಪಂಚದಲ್ಲಿ ಕಲ್ಲಿದ್ದಲು ಉತ್ಪಾದಿಸುವ ಮುಖ್ಯವಾದಂತಹ ದೇಶಗಳ ಪೈಕಿ ಭಾರತ 3ನೆಯ ಪ್ರಮುಖವಾದಂತಹ ದೇಶ ಆಗಿದೆ. ನಂತರ ಪೆಟ್ರೋಲಿಯಂ ಇದನ್ನ ದ್ರವ ರೂಪದ ಚಿನ್ನ ಅಂತಲೂ ಸಹ ಕರಿತೀವಿ. ಈ ಪೆಟ್ರೋಲಿಯಂ ಅನ್ನ ಪ್ರಮುಖವಾಗಿ ಹೈಡ್ರೋಕಾರ್ಬನ್ ಉಳ್ಳ ಖನಿಜ ತೈಲ ಆಗಿದ್ದು ಇದೊಂದು ಅತಿ ಪ್ರಮುಖವಾದಂತಹ ಇಂಧನ ಹಾಗೂ ಹಲವು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವ ಮೂಲವೂ ಆಗಿದೆ. ವಾಣಿಜ್ಯ ದೃಷ್ಟಿಯಲ್ಲಿ ಮುಖ್ಯ ಶಕ್ತಿಯ ಮೂಲ ಮತ್ತೆ ಇದನ್ನು ಹೆಚ್ಚಾಗಿ ಸಾರಿಗೆಯಲ್ಲಿ ಬಳಸಲಾಗುತ್ತದೆ. ಜೊತೆಗೆ ಕೃತಕ ರಬ್ಬರ್, ಕೃತಕವಾದಂತಹ ರೇಷ್ಮೆ, ಔಷಧಿ, ರಾಸಾಯನಿಕ ಗೊಬ್ಬರ, ಬಣ್ಣಗಳ ತಯಾರಿಕೆ ಮೊದಲಾದಂತಹ ಕೈಗಾರಿಕೆಗಳಿಗೆ ಬೇಕಾದಂತಹ ಕಚ್ಚಾ ಪದಾರ್ಥಗಳನ್ನು ಪೆಟ್ರೋಲಿಯಂ ಪೂರೈಸುತ್ತದೆ. ಭಾರತದಲ್ಲಿ ಪೆಟ್ರೋಲಿಯಂ ನಿಕ್ಷೇಪಗಳ ಹಂಚಿಕೆಯನ್ನು ನಾವು ತಿಳಿಯೋಣ. ಪೆಟ್ರೋಲಿಯಂ ಹಂಚಿಕೆ ಭಾರತದಲ್ಲಿ ಪೆಟ್ರೋಲಿಯಂ ನಿಕ್ಷೇಪವು ಹೆಚ್ಚಾಗಿ ಭಾರತದ ಬಾಂಬೆ ಈ ಪ್ರದೇಶದಲ್ಲಿ ಕಂಡುಬರುವಂತಹ ಬಾಂಬೆ ಹಾಗೂ ಗುಜರಾತ್, ಅಸ್ಸಾಂ, ಆಂಧ್ರಪ್ರದೇಶ ಮತ್ತೆ ತಮಿಳುನಾಡು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಬಾಂಬೆ ತೈಲ ಪ್ರದೇಶವು ಮುಂಬೈಗೆ ಸಮೀಪಕ್ಕೆ ಅರಬ್ಬಿ ಸಮುದ್ರದಲ್ಲಿದ್ದು ಇಲ್ಲಿ ಅಪಾರವಾದಂತಹ ತೈಲ ನಿಕ್ಷೇಪವಿದೆ. ಇದು ಭಾರತದಲ್ಲಿಯೇ ಹೆಚ್ಚು ಕಚ್ಚಾ ತೈಲ ಉತ್ಪಾದಿಸುವಂತಹ ಪ್ರದೇಶ. 2ನೆಯ ಪ್ರಮುಖ ತೈಲ ಉತ್ಪಾದಿಸುವಂತಹ ಪ್ರದೇಶ ಗುಜರಾತ್ನಲ್ಲಿದೆ. ಇದು ಮುಖ್ಯವಾದಂತಹ ತೈಲ ಪ್ರದೇಶ ಆಗಿದ್ದು ಭಾರತದಲ್ಲಿರುವಂತಹ ಇತರೆ ತೈಲ ಉತ್ಪಾದನಾ ಪ್ರದೇಶಗಳೆಂದರೆ ಕ್ಯಾಂಬೆ, ಕಲೂನ್, ನೌಗಾಂವ್ ಮತ್ತೆ ಇತರೆ ಪ್ರದೇಶಗಳಲ್ಲಿ ಪೆಟ್ರೋಲಿಯಂ ನಿಕ್ಷೇಪಗಳನ್ನು ನಾವು ಕಾಣ್ತೀವಿ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಅಸ್ಸಾಂನ ಮಾಪುಮ್ ಎಂಬಲ್ಲಿ ಈ ಒಂದು ಪೆಟ್ರೋಲಿಯಂ ನಿಕ್ಷೇಪವನ್ನು ಕಂಡುಹಿಡಿಯಲಾಯಿತು. ಹೀಗಾಗಿ ಆರಂಭದಲ್ಲಿ ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಅಸ್ಸಾಂ ಮೊದಲ ಸ್ಥಾನದಲ್ಲಿತ್ತು. ಇಂದು 3ನೇ ಸ್ಥಾನಕ್ಕೆ ಇದು ಕುಸಿದಿದೆ. ಇಲ್ಲಿನ ಪ್ರಮುಖ ತೈಲ ಪ್ರದೇಶಗಳು ಅಂತಂದ್ರೆ ದಿಗ್ಬಾಯ್, ನಾಳಕಾತಿಯಾ, ಮೊರಾನ್, ಅಂಗೀರ್, ನಂತರ ಸಿಬ್ದಾಗರ್ ಮತ್ತೆ ರುದ್ರಸಾಗರಗಳಲ್ಲಿ ತೈಲ ನಿಕ್ಷೇಪಗಳನ್ನು ನಾವು ಕಾಣ್ತೀವಿ. ದೇಶದ ಇತರ ತೈಲ ಉತ್ಪಾದನಾ ಪ್ರದೇಶಗಳು ಅಂತಂದ್ರೆ ಗೋದಾವರಿ, ಕೃಷ್ಣ ಮತ್ತೆ ಕಾವೇರಿ ನದಿ ಕಣಿವೆ ಮತ್ತು ಮುಖಜ ಭೂಮಿಗಳು, ಇಲ್ಲಿ ಪೆಟ್ರೋಲಿಯಂ ನಿಕ್ಷೇಪಗಳನ್ನು ನಾವು ಕಾಣಬಹುದು. ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಭಾರತ ಮಹತ್ವವುಳ್ಳದ್ದಲ್ಲ. ಹೀಗಾಗಿ ತನ್ನ ಅಪಾರ ಬೇಡಿಕೆಯನ್ನ ಪೂರೈಸಿಕೊಳ್ಳಲು ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲಿಯಂನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗಿದೆ. ನಂತರ ಜಲವಿದ್ಯುತ್ ಶಕ್ತಿ. ಏನು ಜಲವಿದ್ಯುತ್ ಶಕ್ತಿ ಅಂತಂದ್ರೆ ನೀರಿನಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವುದು. ಹೀಗೆ
ಧುಮುಕುವ ನೀರಿನ ರಭಸದಿಂದ ಉತ್ಪಾದಿಸುವ ವಿದ್ಯುತ್ ಶಕ್ತಿಯನ್ನ ಜಲವಿದ್ಯುತ್ ಶಕ್ತಿ ಅಂತೇಳಿ ಕರೆಯಲಾಗಿದೆ. ಇದು ನವೀಕರಿಸಬಲ್ಲ, ಸುಲಭವಾದ ಬೆಲೆಗೆ ದೊರೆಯುವ ಹಾಗೂ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳಿಗಿಂತ ಅಧಿಕ ಶಾಖ ಮತ್ತು ಶಕ್ತಿಯನ್ನೇ ನೀಡುವಂಥದ್ದು ಈ ವಿದ್ಯುತ್ ಶಕ್ತಿ. ಇದನ್ನ ಬಳಸುವುದರಿಂದ ಯಂತ್ರಗಳು ಸ್ವಚ್ಛವಾಗಿರುತ್ತವೆ ಮತ್ತು ಇದರ ಪ್ರಸರಣವೂ ಸಹ ಸುಲಭ. ಭಾರತವು ಸಾಕಷ್ಟು ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಂತಹ ಪಳೆಯುಳಿಕೆ ಇಂಧನಗಳನ್ನು ಹೊಂದಿಲ್ಲ. ಹೀಗಾಗಿ ಜಲವಿದ್ಯುತ್ ಶಕ್ತಿ ಉತ್ಪಾದನಾ ಅಭಿವೃದ್ಧಿ ದೇಶಕ್ಕೆ ತುಂಬಾ ಅತ್ಯಂತ ಅವಶ್ಯಕವಾಗಿದೆ. ಜೊತೆಗೆ ದೇಶದಲ್ಲಿ ಜಲವಿದ್ಯುತ್ ಶಕ್ತಿ ಅಭಿವೃದ್ಧಿಗೆ ಅಗತ್ಯವಾದಂತಹ ಅಂಶಗಳು ಪೂರಕವಾಗಿರುವುದರಿಂದ ಜಲವಿದ್ಯುತ್ ಶಕ್ತಿ ಉತ್ಪಾದನೆಯನ್ನು ದೇಶದಲ್ಲಿ ಮಾಡಲಾಗಿದೆ. ಭಾರತದಲ್ಲಿ ಮೊಟ್ಟ ಮೊದಲನೆಯದಾಗಿ ಜಲವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರವನ್ನು 1897ರಲ್ಲಿ ಸ್ಥಾಪನೆ ಮಾಡಲಾಯಿತು. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ನಲ್ಲಿ ಸ್ಥಾಪಿಸಲಾಗಿತ್ತು. ಆದರೆ ವಾಸ್ತವ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಕಾವೇರಿ ನದಿಗೆ ಶಿವನ ಸಮುದ್ರದ ಬಳಿ ಶಾಲಿವಾಹನ ಶಿಕೆ 1902ರಲ್ಲಿ ನಿರ್ಮಿಸಿದಂತಹ ಜಲವಿದ್ಯುದಾಗಾರದಿಂದ ಆರಂಭವಾಯಿತು. ಭಾರತದ ಪ್ರಮುಖ ಜಲವಿದ್ಯುತ್ ಶಕ್ತಿ ತಯಾರಿಕಾ ಕೇಂದ್ರಗಳನ್ನು ನಾವು ತಿಳಿಯೋಣ. ಕರ್ನಾಟಕದಲ್ಲಿರುವಂತಹ ಪ್ರಮುಖವಾದಂತಹ ಜಲವಿದ್ಯುತ್ ಶಕ್ತಿ ಕೇಂದ್ರಗಳು ಅಂತಂದ್ರೆ ಶಿವನ ಸಮುದ್ರ, ಶರಾವತಿ, ಲಿಂಗನಮಕ್ಕಿ, ಆಲಮಟ್ಟಿ, ಕಾಳಿ ಮತ್ತು ಭದ್ರಾ. ಇನ್ನು ತಮಿಳುನಾಡಿಗೆ ಹೋದ್ರೆ ಮೆಟ್ಟೂರು, ಪಕೈರಾ, ಪಾಪನಾಸಂ, ಪೆರಿಯಾರ್, ಮೋಯಾರ್, ಕುಂದಾ, ಸುಳಿಯಾರ್, ಶೋಲಯಾರ್ ಮತ್ತೆ ಕೋಡಿಯಾರ್. ಇವು ತಮಿಳುನಾಡಿನ ಪ್ರಮುಖ ಜಲವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳು. ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಕೊಯ್ನಾ, ಕೋಪೋಲಿ, ಬೋಲಾ, ಭೀಂಪುರಿ ಮತ್ತು ಬೀಲ್ ಇವು ಜಲವಿದ್ಯುತ್ ಶಕ್ತಿ ಕೇಂದ್ರಗಳು. ಒಡಿಶಾ ರಾಜ್ಯಕ್ಕೆ ಹೋದರೆ ಹಿರಾಕುಡ್, ಭೀಮ್ಕುಂಡ್, ಬಾಲಿಮೇಳ ಮತ್ತು ರಿಗಾಲಿ. ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲ, ರಾಮಪಾದ ಸಾಗರ ಇವು. ತೆಲಂಗಾಣದಲ್ಲಿ ನಿಜಾಂ ಸಾಗರ, ನಾಗಾರ್ಜುನ ಸಾಗರ ಮತ್ತು ಸಿಲೇರು. ಕೇರಳಕ್ಕೆ ಹೋದರೆ ಇಡುಕ್ಕಿ, ಸಬರ್ಗಿರಿ, ಪಲ್ಲಿವಾಸಲ್, ಕಲ್ಲಡ ಮತ್ತು ಪಾರಾಂಬಿಕುಲಂ. ಇವುಗಳಲ್ಲದೆ ಇತರೆ ಜಲವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳೆಂದರೆ ಗುಜರಾತಿನ ಯುಕೈ, ಕಾಡನ, ಜಾರ್ಖಂಡ್ನ ಸುವರ್ಣರೇಖಾ, ಮೈತಾನ್, ತಿಲಯ್ಯ, ಪಂಚತಿಕೇನ್, ಪಂಜಾಬಿನ ಬಾಕ್ರಾನಂಗಲ್, ಬಿಹಾರಿನ ಕೋಸಿ ನದಿ ಕಣಿವೆ, ಮಧ್ಯಪ್ರದೇಶದ ಗಾಂಧಿ ಸಾಗರ ಇತ್ಯಾದಿ ಭಾರತದಲ್ಲಿರುವಂತಹ ಜಲವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರ. ನಂತರ ಪರಮಾಣು ಶಕ್ತಿ. ಪರಮಾಣುತ್ಮಕ ಖನಿಜಗಳಿಂದ ತಯಾರಿಸುವ ವಿದ್ಯುತ್ ಶಕ್ತಿಯನ್ನ ಪರಮಾಣು ಶಕ್ತಿ ಅಂತೇಳಿ ಕರೀತಾರೆ. ಭಾರತದಲ್ಲಿ ವಿದ್ಯುತ್ ಶಕ್ತಿಗಾಗಿ ಬೇಡಿಕೆಯು ಹೆಚ್ಚಾಗಿದೆ. ಈ ಬೇಡಿಕೆಯನ್ನ ಪೂರೈಸುವಷ್ಟು ವಿದ್ಯುತ್ ಉತ್ಪಾದನೆ ಆಗ್ತಿಲ್ಲ. ಹೀಗಾಗಿ ಭಾರತವು ಪರಮಾಣು ಶಕ್ತಿಯನ್ನು ಉತ್ಪಾದಿಸುವ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಭಾರತದಲ್ಲಿ ಅಪಾರವಾದಂತಹ ಪರಮಾಣಾತ್ಮಕ ಖನಿಜಗಳನ್ನು ಕಾಣ್ತೀವಿ. ಉದಾಹರಣೆಗೆ ಪರಮಾಣಾತ್ಮಕ ಖನಿಜಗಳು ಅಂತಂದ್ರೆ ಯುರೇನಿಯಂ, ಥೋರಿಯಂ. ನಂತರ ಇವು ಪರಮಾಣು ವಿದ್ಯುತ್ ತಯಾರಿಕೆಗೆ ಅಗತ್ಯವಾದಂತಹ ಒಂದು ಮೂಲ ಕಚ್ಚಾ ವಸ್ತುಗಳಾಗಿವೆ. ಜೊತೆಗೆ ಭಾರತದಲ್ಲಿ ಅಗತ್ಯವಾಗಿ ತಂತ್ರಜ್ಞಾನ ಲಭ್ಯವಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ತಯಾರಿಕಾ ಕೇಂದ್ರವನ್ನ ತಾರಾಪುರ ಎಂಬಲ್ಲಿ 1969ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇಂದು ದೇಶದಾದ್ಯಂತ ಒಟ್ಟು 7 ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿವೆ. ಅವು ಯಾವುವು ಅಂತಂದ್ರೆ, ಮೊದಲನೇದಾಗಿ ತಾರಾಪುರ, ಇದು ಮುಂಬೈ ಸಮೀಪ
ಇದೆ ಮಹಾರಾಷ್ಟ್ರ ರಾಜ್ಯದಲ್ಲಿ. ಎರಡನೆಯದು ರಾಣಾ ಪ್ರತಾಪ ಸಾಗರ ಕೋಟಾದ ಬಳಿ ಇದೆ ರಾಜಸ್ಥಾನ ರಾಜ್ಯದಲ್ಲಿ. ಕಲ್ಪಕಂ ಚೆನ್ನೈ ಸಮೀಪ ಇದೆ ತಮಿಳುನಾಡಿನಲ್ಲಿ. ನರೋರಾ ಉತ್ತರ ಪ್ರದೇಶದಲ್ಲಿ. ನಂತರ ಕಾಕ್ರಪಾರ ಗುಜರಾತ್ ರಾಜ್ಯದಲ್ಲಿ. ಕೈಗಾ ಅಣುಸ್ಥಾವರ ಕಾರವಾರದ ಬಳಿ ಕರ್ನಾಟಕದಲ್ಲಿ. ಕೋಡಂಕುಳಂ ಅಣುಸ್ಥಾವರ ತಮಿಳುನಾಡು. ಇವು ದೇಶದಲ್ಲಿರುವಂತಹ ಪ್ರಮುಖ ಪರಮಾಣು ಶಕ್ತಿ ಉತ್ಪಾದನಾ ಕೇಂದ್ರಗಳು. ನಂತರ ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳು, ಅವುಗಳ ಅವಶ್ಯಕತೆ. ಭಾರತದಲ್ಲಿ ಅಪರಿಮಿತವಾದಂತಹ ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು ದೊರೆಯುತ್ತವೆ. ಅವು ನವೀಕರಿಸಬಲ್ಲ ಶಕ್ತಿಯ ಮೂಲಗಳಾಗಿದ್ದು ಮಾಲಿನ್ಯಯುಕ್ತವಾದವು ಮತ್ತು ಮಾಲಿನ್ಯ ಮುಕ್ತವಾದಂಥದ್ದು ಮತ್ತು ಪರಿಸರ ಸ್ನೇಹಿಗಳಾಗಿವೆ. ಇವುಗಳನ್ನು ಸುಲಭವಾಗಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಸರಬರಾಜು ಮಾಡಬಹುದು. ಇವುಗಳ ಉತ್ಪಾದನೆಯಿಂದ ದೇಶದ ವಿದ್ಯುತ್ ಅಭಾವವನ್ನು ನೀಗಿಸಬಹುದು. ಭಾರತದಲ್ಲಿ ಇತ್ತೀಚೆಗೆ ವಿದ್ಯುತ್ ಶಕ್ತಿ ಬಳಕೆಯ ದರ ಹೆಚ್ಚಾಗಿದೆ. ಹೀಗಾಗಿ ತುರ್ತಾಗಿ ಪರ್ಯಾಯ ಶಕ್ತಿಯ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ಅತ್ಯಂತ ಅಗತ್ಯವಾಗಿದೆ. ವಿದ್ಯುತ್ ಶಕ್ತಿಯ ಅಭಾವ. ಇತ್ತೀಚಿನ ದಿನಗಳಲ್ಲಿ ಭಾರತವು ಎದುರಿಸುತ್ತಿರುವಂತಹ ಹಲವು ಸಮಸ್ಯೆಗಳಲ್ಲಿ ವಿದ್ಯುತ್ ಶಕ್ತಿಯ ಅಭಾವವೂ ಸಹ ಒಂದಾಗಿದೆ. ಈ ಮೊದಲಿಗೆ ಪ್ರಸ್ತಾಪಿಸಿದಂತೆ ಬೇಡಿಕೆಗೆ ತಕ್ಕಷ್ಟು ವಿದ್ಯುತ್ ಶಕ್ತಿ ಉತ್ಪಾದನೆಯಾಗಿಲ್ಲ. ಹೀಗಾಗಿ ವಿದ್ಯುತ್ ಅಭಾವ ಎದುರಾಗಿದೆ. ಇದರಿಂದ ದೇಶದ ಕೈಗಾರಿಕೆ, ಕೃಷಿ, ಸಾರಿಗೆ, ವ್ಯಾಪಾರ ಮೊದಲಾದವುಗಳ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ. ಆ ನಿಟ್ಟಿನಲ್ಲಿ ಇತರೆ ಶಕ್ತಿಯ ಸಂಪನ್ಮೂಲಗಳ ಉತ್ಪಾದನೆಯಲ್ಲಿ ಅಥವಾ ಶಕ್ತಿ ಮೂಲದ ಉತ್ಪಾದನೆಯಲ್ಲಿ ಸಂಶೋಧನೆಗಳು ನಡೆಯುತ್ತಿರೋದನ್ನು ನಾವು ಗಮನಿಸಬಹುದು. ವಿದ್ಯುತ್ ಶಕ್ತಿಯ ಕೊರತೆ ಯಾಕಾಗ್ತಿದೆ ಅನ್ನೋದನ್ನು ನಾವು ಗಮನಿಸೋದಾದ್ರೆ ಅನೇಕ ಕಾರಣಗಳಿಂದ ವಿದ್ಯುತ್ ಶಕ್ತಿಯ ಕೊರತೆ ಆಗ್ತಿದೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆ ಜೊತೆಗೆ ವಿದ್ಯುತ್ ಅಭಾವಕ್ಕೆ ಪ್ರಮುಖವಾದಂತಹ ಕಾರಣಗಳನ್ನು ನಾವು ಪಟ್ಟಿ ಮಾಡೋದಾದ್ರೆ ದೇಶದಲ್ಲಿ ಲಭ್ಯವಿರುವಂತಹ ಕಡಿಮೆ ಪೆಟ್ರೋಲಿಯಂ ನಿಕ್ಷೇಪಗಳು ಮತ್ತೆ ಕಚ್ಚಾ ವಸ್ತುಗಳ ಕೊರತೆ. ಎರಡನೇದು ಕಡಿಮೆ ದರ್ಜೆಯ ಕಲ್ಲಿದ್ದಲು. ಮೂರನೇದಾಗಿ ಅಕಾಲಿಕವಾದಂತಹ ಮಳೆ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ನೀರಿನ ಕೊರತೆ. ಪ್ರಸರಣ ಪ್ರಕ್ರಿಯೆಯಲ್ಲಾಗುವಂತಹ ವಿದ್ಯುತ್ನ ನಷ್ಟ. ಐದನೇದಾಗಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡ್ತೀವಿ. ಈ ಕಾರಣಗಳಿಂದ ವಿದ್ಯುತ್ ಶಕ್ತಿಯ ಅಭಾವ ಕಾಡ್ತಿದೆ. ಈ ವಿದ್ಯುತ್ ಶಕ್ತಿಯ ಅಭಾವವನ್ನು ನೀಗಿಸಲಿಕ್ಕೆ ಇದಕ್ಕೆ ಪರಿಹಾರಗಳನ್ನು ನಾವು ತಿಳಿಯೋದಾದರೆ ವಿದ್ಯುತ್ ಶಕ್ತಿ ಅಭಾವಕ್ಕೆ ಪರಿಹಾರಗಳಲ್ಲಿ ಮುಖ್ಯವಾಗಿ ದೇಶದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳ ಉತ್ಪಾದನೆಯನ್ನು ಹೆಚ್ಚಿಸುವಂಥದ್ದು. ಎರಡನೇದಾಗಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳಿಗೆ ಬದಲಾಗಿ ಇತರೆ ಪರ್ಯಾಯ ಶಕ್ತಿ ಸಂಪನ್ಮೂಲಗಳನ್ನು ಬಳಸಲು ಕ್ರಮ ಕೈಗೊಳ್ಳುವಂಥದ್ದು. ಮೂರನೇದಾಗಿ ಹೆಚ್ಚು ಹೆಚ್ಚು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಪ್ರಾಮುಖ್ಯತೆಯನ್ನು ನೀಡುವುದು. ನಾಲ್ಕನೇದಾಗಿ ಅಸಾಂಪ್ರದಾಯಿಕ ಶಕ್ತಿಯ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಕೆ ಮಾಡುವುದರಿಂದ ವಿದ್ಯುತ್ ಶಕ್ತಿಯ ಅಭಾವವನ್ನು ಕಡಿಮೆ ಮಾಡುವುದು. ಏನು ಅಸಾಂಪ್ರದಾಯಿಕ ಶಕ್ತಿಯ ಸಂಪನ್ಮೂಲಗಳನ್ನು ಬಳಕೆ ಮಾಡುವುದು ಅಂತಂದ್ರೆ ಸೌರಶಕ್ತಿ, ಭೂ ಉಷ್ಣಶಕ್ತಿ, ಪವನ ಶಕ್ತಿ ಇವುಗಳನ್ನು ಬಳಕೆ ಮಾಡುವುದರಿಂದ ವಿದ್ಯುತ್ ಶಕ್ತಿಯ ಅಭಾವವನ್ನು ಕಡಿಮೆ ಮಾಡಬಹುದು. ಜೊತೆಗೆ ಪರಿಸರ ಸ್ನೇಹಿ ಸಹ ಆಗಿರುತ್ತೆ. ಈ ರೀತಿಯಂತಹ ಕ್ರಮಗಳನ್ನು ಕೈಗೊಳ್ಳುವುದರಿಂದ ವಿದ್ಯುತ್ ಶಕ್ತಿಯ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು. ಇಷ್ಟು ಇಂದಿನ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಅನ್ನುವಂಥ ಅಧ್ಯಾಯದ ವಿಷಯಗಳು. ವಿದ್ಯಾರ್ಥಿಗಳೇ, ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದ.